ನಮಸ್ಕಾರ. ನಮ್ಮ ಕ್ಯಾಪ್ಟನ್ ಅವರು ಹೇಳಿದಂತೆ ಈಗೆಲ್ಲ ವಿಸ್ತಾರವಾಗಿ ನಮ್ಮ ಕ್ಯಾಪ್ಟನ್ ಅವರು ತಿಳಿಸಿದ್ದಾರೆ. ರೋಟರಿ ಬೆಂಗಳೂರು HSR ಹಾಗೂ ಮತ್ತು CTF ಕಮ್ಯುನಿಟಿ ಟಾಸ್ಕ್ ಫೋರ್ಸ್ ಹಾಗೂ ಸೇಟ್ರೀಸ್ ಹಾಗೂ ನಮ್ಮ ಲೋಕಲ್ MLA ಅವರು ಶ್ರೀನಿವಾಸ ರೆಡ್ಡಿ ಅವರು ಎಲ್ಲರ ಒಂದು ಸಹಯೋಗದಿಂದ ನಮಗೆ ಈ ಒಂದು ಸುಂದರ ವನವನ್ನು ನಾವು ಮಾಡಿದ್ದೀವಿ. ಸೊ ತಾವೆಲ್ಲರೂ ಬಂದು ಇಲ್ಲಿ ಈ ಸುಂದರ ವನದಲ್ಲಿ ವಿಹಾರ ಮಾಡಬೇಕು ಅಂತ ವಿನಂತಿ. ನಮಸ್ಕಾರ. ವೆಂಕಟೇಶ್ವರ ಒಂದು ಎರಡು ಮಾತು ಹೇಳಿ. ನಮಸ್ಕಾರ. ಇವರು ನಮ್ಮ ಅಧ್ಯಕ್ಷರು. ಹ್ಯಾಪಿ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಎಲ್ಲರೂ ಬನ್ನಿ ಆಸ್ವಾದಿಸಿ. ಈ ಇರೋ HSR ಲೇಔಟ್ ಅಲ್ಲಿ ಇರೋ ಕಾಂಕ್ರೀಟ್ ಜಂಗಲ್ನ ಬಿಟ್ಟು ನಮ್ಮ ಜಂಗಲ್ಗೆ ಬನ್ನಿ. ನಮ್ಮ ಜಂಗಲ್ಗೆ ಬಂದು ಕೂತ್ಕೊಂಡು ಧ್ಯಾನ ಮಾಡಿ, ಸಾರ್ ಹೇಳಿದಂಗೆ ಧ್ಯಾನ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಇಲ್ಲೇ ಇರಿ, ಹತ್ರನೇ ಇರಿ. ನಮಸ್ಕಾರ. ಇವತ್ತಿನ ದಿವಸ ನಾವು ಎಲ್ಲಿದ್ದೀವಿ? ನಮ್ಮ ಸುಂದರವನದಲ್ಲಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ ಸುಂದರವನ. ನಾನು ಇದೇ ಒಂದು ವಿಡಿಯೋನ ಬಿಗಿನಿಂಗ್ ನಲ್ಲಿ ನಿಮಗೆ ಮಾಡಿದ್ದೆ. ಅವು ಗಿಡಗಳೆಲ್ಲ ಪುಟ್ಟಾಗಿದ್ದು ನಿಮ್ಗೆ ಇದು ಕೂಡ ಹೇಳಿದೆ. ಇದು ಏನು ಭೂಮಿ ಇದೆ, ಭೂಮಿಯಲ್ಲಿ ಒಳಗಡೆ ಬರೀ ಪ್ಲಾಸ್ಟಿಕ್ ಇತ್ತು. ಆವಾಗ ನಮ್ಮ ಕಮ್ಯುನಿಟಿ ಟಾಸ್ಕ್ ಫೋರ್ಸ್, ಆಮೇಲೆ ರೋಟರಿಯವರು, ಬೇರೆ ಡಿಫರೆಂಟ್ ಆರ್ಗನೈಸೇಷನ್ದವರು ಎಲ್ಲರೂ ಸೇರಿ ಸರ್ಕಾರಕ್ಕೆ ಕೇಳಿಕೊಂಡು ಒಂದು ಭೂಮಿಯನ್ನು ತಗೊಂಡ್ವಿ. ನಮ್ದು ಏನು ವಿಷಯ ಇತ್ತಂದ್ರೆ, ಸುತ್ತಮುತ್ತಲೂ ಪರಿಸರದಲ್ಲಿ ಆಕ್ಸಿಜನ್ ಪ್ರಮಾಣ ಜನರಿಗೆ ಬೇಕಾಗಿದೆ ಒಂದು. ಇನ್ನೊಂದು, ಪಕ್ಕದಲ್ಲಿರೋ KCDCಯಿಂದ ತುಂಬಾ ದುರ್ವಾಸನೆ ಬರ್ತಾ ಇದೆ. ಏನೋ ಒಂದು ಗಿಡಗಳನ್ನು ಹಾಕೋದ್ರಿಂದ ಆ ದುರ್ವಾಸನೆಯನ್ನು ಸ್ಟಾಪ್ ಮಾಡಬಹುದು. ಆ ವಿಚಾರದಿಂದ ಈ ಸುಂದರವನವನ್ನು ಪ್ರಾರಂಭ ಮಾಡಿದ್ದೀವಿ. ಇನಿಷಿಯಲ್ ಸ್ಟೇಜ್ನಲ್ಲಿ ನಮಗೆ ಸ್ಟೇಟ್ರಿ ಅವರು ನಮಗೆ ಈ ಪ್ಲಾಂಟೇಶನ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟು ನಮಗೆ ಒಂದು ಧನ ಸಹಾಯ ಎಲ್ಲ ಸಹಾಯವನ್ನು ಮಾಡಿ 13,000 ಗಿಡಗಳನ್ನು 2 ಎಕರೆ ಭೂಮಿನಲ್ಲಿ ಹಚ್ಚೋದು ಸಾಧ್ಯ ರೀ? ಸಾಧ್ಯ ಇಲ್ಲ. 13,000 ಹಚ್ಚಕ್ಕೂ ಸಾಧ್ಯ ಇಲ್ಲ, 13,000 ಗಿಡ ತರಕ್ಕೂ ಸಾಧ್ಯ ಇಲ್ಲ. ಬಟ್ ಇದನ್ನು ಮಾಡಿ ತೋರಿಸಿದವರು ಯಾರು? ನಮ್ಮ CTF ಟೀಮು ಹಾಗೂ ರೋಟರಿ ಟೀಮು. ಇವರಿಲ್ಲದೆ ಹೋದ್ರೆ ಇದು ಎಂದೆಂದಿಗೂ ಆಗ್ತಾ ಇಲ್ಲ. ನಾನು ಎದಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಮಾಡಿದ್ದೀವಿ ಅಂತ ನಾವು ನಿಮ್ಗೆ ಹೇಳ್ತಾ ಇಲ್ಲ. ಇದರಂಗೆ ಬೇರೆ ಜನರು ಬೇರೆ ಬೇರೆ ಜಾಗಗಳಲ್ಲಿ ಮಾಡಿದರೆ ನಮ್ಮ ಬೆಂಗಳೂರಿನ ಹ್ಯಾಂಗಲೇ ಚೇಂಜ್ ಮಾಡಿಬಿಡ್ಬೋದು. ಸ್ವಾಮಿ, ಆ ಗಿಡಗಳು ನೋಡ್ರಿ ಹೆಂಗೆ ಬೆಳೆದಿದೆ. ಯಾರಿಗಾದ್ರೂ ಬೆಳೆಸಕ್ಕೆ ಬೆಂಗಳೂರಲ್ಲಿ ಗಿಡ ಒಂದು ರೋಡಲ್ಲಿ ಕಾಣಲ್ಲ, ಒಂದೇ ಜಾಗದಲ್ಲಿ. ಹಾಗೂ ಪಕ್ಷಿಗಳು ಬರುತ್ತೆ. ಅರ್ಲಿ ಮಾರ್ನಿಂಗ್ ನೀವು ವಾಕ್ ಬಂದ್ರೆ ಆ ಪಕ್ಷಿ ಕಿವಿಗೆ ಎಷ್ಟೋ ಆನಂದ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಫ್ರೂಟ್ ಬೇರಿಂಗ್ ಪ್ಲಾಂಟ್ಸ್ಗಳನ್ನು ಹಾಕಿದ್ದೀವಿ. ಯಾರು ಕಿತ್ತಲ್ಲ. ಆ ಪಕ್ಷಿಗಳು ತಿನ್ನಕ್ಕೆ ಅದನ್ನು ಬಿಟ್ಟಿದ್ದೀವಿ. ಮಲ್ಲಿಗೆ ಇದೆ, ಕರಿಬೇವಿದೆ, ಯಾರು ಕಿತ್ತಲ್ಲ. ಅದು ನ್ಯಾಚುರಲ್ ಆಗಿ ಬೆಳಿಬೇಕು, ನ್ಯಾಚುರಲ್ ಆಗಿ ಹಿಂಗೆ ಆಗಬೇಕು. ಈ ಒಂದು ಕಾರ್ಯಕ್ರಮವನ್ನು ಮಾಡಿದ ಮೇಲೆ ನಮ್ಮ ತಲೆಯಲ್ಲಿ ಬಂತು, ಬೇರೆ ಬೆಳವಣಿಗೆಗಳನ್ನು ಹೆಂಗೆ ಮಾಡಬೇಕು. ನಮ್ಮಲ್ಲಿ ಒಂದು ದೊಡ್ಡ ಗೋಡೆ ಇತ್ತು. ಆ ಗೋಡೆ ಏನೆಂದು ಬಿಕಾ ಅಂತ ಕಾಣ್ತಾ ಇತ್ತು. ನಮಗೇನು ತಲೆಯಲ್ಲಿ ಬಂತು, ಗೋಡೆ ಮೇಲೆ ಒಂದು ನಾವು ಯಾಕೆ ಎಜುಕೇಶನ್ ಕೊಡಬಾರ್ದು? ಜನರಿಗೆ ಎಷ್ಟೋ ವಿಷಯಗಳಲ್ಲಿ ಗೊತ್ತಿಲ್ಲ. ಆವಾಗ ರಂಗ್ ಫಾರ್ ಫೋರ್ ಒಂದು ಸಂಘಟನೆ ನಮ್ಮ ಜೊತೆ ಕೈ ಜೋಡಿಸಿ ಅವರೊಂದು, ನಾವು ಬರ್ತೀವಿ, ನಿಮಗೆ ಫೇಮಸ್ ಪರ್ಸನಾಲಿಟೀಸು, ಆಮೇಲೆ ಅಲ್ಲಲ್ಲಿ ಬರ್ತಕ್ಕಂಥ ಗಿಡಗಳು, ಇವೆಲ್ಲ ಒಂದು ಎಜುಕೇಶನ್. ಯಾಕಂದ್ರೆ ಈ ಸ್ಕೂಲ್ ಮಕ್ಕಳಿಗೆ ಇವೆಲ್ಲ ಗೊತ್ತಿರಲ್ಲ. ನಮ್ಮ CTF ಮತ್ತು ರೋಟರಿ ಸ್ಟೂಡೆಂಟ್ಸ್ನ ಕರ್ಕೊಂಡ್ಬಂದು ಇದು ಮಿಯಾವಾಕಿ ಕಾನ್ಸೆಪ್ಟ್ ಏನು ನಾವು ಡೆವಲಪ್ ಮಾಡಿದ್ದೀವಿ, ಅದು ಏನು ಜನರಿಗೆ ತಿಳಿ ಹೇಳಬೇಕು. ಅದಾದಮೇಲೆ ಈ ಆರ್ಟ್ಗಳನ್ನು ತೋರಿಸಿ, ಇವರೆಲ್ಲ ಇಷ್ಟು ದೊಡ್ಡ ದೊಡ್ಡ ಪರ್ಸನಾಲಿಟೀಸ್ ಇದ್ದಾರೆ ಎಂದು ಗೊತ್ತಾಗಬೇಕ್ರಿ ಇದೆಲ್ಲ. ಆಮೇಲೆ ಆರ್ಟಿಸ್ಟ್ಗಳು ನಮ್ಮಲ್ಲೇ ಒಂದು CTF ಅಲ್ಲಿ ನಮ್ಮಲ್ಲೇ ಇದ್ದ ಮೇಡಮ್, ಅದೇನ್ರಿ ಶಿಲ್ಪಾ ಮೇಡಮ್, ನೋಡಿ ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ. ನೋಡಿದ್ರೆ ಮೇಡಮ್ ಕೂತೇ ಇದ್ದಾರೆ ಅಂತ ಕಾಣಿಸುತ್ತೆ. ಆಮೇಲೆ ನೋಡ್ರಿ, ಈ ಕಡೆ ನೋಡ್ರಿ, ಹಾಲು ಎಷ್ಟು ಚೆನ್ನಾಗಿದೆ. ಈ ಥರದ ಒಳ್ಳೆ ಒಳ್ಳೆ ಪಿಕ್ಚರ್ಗಳನ್ನು ಗೋಡೆಗಳ ಮೇಲೆ ಹಾಕಿ ಜನರಿಗೆ ಒಂದು ಅಟ್ರಾಕ್ಷನ್ ಮಾಡಿ, ಸ್ಟೂಡೆಂಟ್ಸ್ಗೆ ಬಂದು ಏನೋ ಕಲಿಬೇಕು ಹಾಗೂ ಬೇರೆ ಬೇರೆ ವಿಷಯಗಳನ್ನು ತಿಳಿದುಕೊಳ್ಳಬೇಕು ಅಂತ ಒಂದು ದೇಹದಿಂದ ಈ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ತಗೊಂಡ್ವಿ. ತುಂಬಾ ಸಕ್ಸಸ್ ಆಯಿತು, ನೋ ಡೌಟ್ ಅಬೌಟ್ ಇಟ್. ಆಮೇಲೆ ಅಷ್ಟರಲ್ಲಿ ನಮ್ಮ CTFನವರೊಂದು ಕುಟೀರ ಅಂತ ಮಾಡಿದ್ದಾರೆ.
ಯಾಕಂದ್ರೆ ನಮ್ಮಲ್ಲಿ ಏನು ಕೆಲಸ ಮಾಡೋರಿದ್ದಾರೆ ನಮ್ಮ ಜನರೇ ದಣದ ತಕ್ಷಣ ಬಂದು ಕೂಡಕ್ಕೆ ಒಂದು ನೆರಳು ಹಾಗೂ ಬೇರೆ ಬೇರೆ ವಿಷಯಗಳನ್ನು ಮಾಡೋದು. ಇದು ಒಂದೇ ಅಲ್ಲ ಸ್ವಾಮಿ, ನಿಮಗೆ ತೋರಿಸ್ತೀನಿ ಬನ್ನಿ. ಇದು ನೋಡಿ ಸುಂದರವನ, ಈ ಫಿಗರ್ ಎಲ್ಲ ನೋಡ್ಕೊಳ್ಳಿ ಸ್ವಲ್ಪ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಆಕ್ಸಿಜನ್ ತುಂಬಾ ಇಂಪಾರ್ಟೆಂಟ್ ಅಲ್ಲ ಲೈಫ್ಗೆ. ಅದಕ್ಕೋಸ್ಕರ ನಮ್ಮ CTF ಜನರ ತಲೆಯಲ್ಲಿ ಏನು ಬಂತು, ನಾವು ಯಾಕೆ ಒಂದು ಆಕ್ಸಿಜನ್ ಬ್ಯಾಂಬೂ ಪಾರ್ಕ್ ಮಾಡಬಾರ್ದು. ಈ ತಲೆಯಲ್ಲಿ ಬಂದಮೇಲೆ ನಾವು ಎಲ್ಲ ಡಿಫರೆಂಟ್ ಜನರಿಗೆ ಕನ್ಸಲ್ಟ್ ಮಾಡಿ ಒಳ್ಳೆ ಬ್ಯಾಂಬೂಗಳನ್ನು ತರಿಸಿ ಅದನ್ನು ನೀಡಲಾಯಿತು. ಮೊದಲು ತುಂಬ ಕಷ್ಟಪಟ್ಟಿವಿ, ಇದು ಬ್ಯಾಂಬೂ ಬೆಳೀತದೆಲ್ಲೋ, ಹೆಂಗೆ ಡೆವಲಪ್ ಮಾಡಬೇಕು, ಇದನ್ನು ಏನು ಮಾಡಬೇಕಂದಾಗ ನಮ್ಮ ಜನರು ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ತ್ರಿಮೂರ್ತಿಗಳು ಅಂತ ಹೆಸರಿಟ್ಟಿವಿ ನಮ್ಮದರಲ್ಲಿ. ಒಂದು ವೆಂಕಟೇಶ್ ರೆಡ್ಡಿ, ಒಂದು ವೆಂಕಟೇಶ್ ಅವರು ಹಾಗೂ ನಮ್ಮ ವಿಜಯಕುಮಾರ್ ಅವರು, ಇವರು 3 ಜನ. ಇದಲ್ಲದೆ ನಮ್ಮ ಬಸವರಾಜ್ ಅವರು ನಿಜವಾಗ್ಲೂ ಹೇಳ್ಬೇಕಾದ್ರೆ ನೋಡಿ ಸರ್, ನೋಡಿ ಹೆಂಗಿದೆ ಹೆಂಗೆ ಮಾಡಿದ್ದಾರೆ ನೋಡ್ರಿ. ಆರ್ಟಿಸ್ಟ್ ವರ್ಗಗಳನ್ನು ನೋಡಿ ಅಪ್ರಿಷಿಯೇಟ್ ಮಾಡ್ರಿ ನೀವು. ಹಿಂಗೆ ನಾವು ಮಾಡವ. ಆಮೇಲೆ ಬಸವರಾಜ್ ಅವರು ತುಂಬ ಕೆಲಸ ಮಾಡಿದ್ದಾರೆ. ಇವತ್ತಿನ ದಿವಸ ಅವರು ಬೇರೆ ಜಾಗದಲ್ಲಿ ಹೋಗಿದ್ದಕ್ಕೆ ಅವರೇ ನಮ್ಮ ಹತ್ರ ಬಂದು ಪಾರ್ಟಿಸಿಪೇಟ್ ಮಾಡೋದೇನು ಬಿಡಲ್ಲ. ನೋಡ್ತೀರಾ ಬ್ಯಾಂಬೂ ಪಾರ್ಕ್ ನೋಡಿ ಬನ್ನಿ, ಆಕ್ಸಿಜನ್ ಬ್ಯಾಂಬೂ ಪಾರ್ಕ್. ಆನಂದ ಆಗುತ್ತಾ? ಅಲ್ಲಲ್ಲಿ ಕೂಡಕ್ಕೆ ಕಟ್ಟಿಗೆಗಳಿಂದ ಆಗ್ತಕ್ಕಂಥ ಸ್ಟೂಲ್ಗಳನ್ನು ಮಾಡಿದ್ದೀರಿ ಹಾಗೂ ಜನರು ಕೂತ್ಕೊಂಡು ಆರಾಮಾಗಿ ಮೌನವಾಗಿ ಕೂತ್ಕೊಂಡು ಕಾನ್ಸಂಟ್ರೇಷನ್ ಮಾಡಬಹುದು. ಬನ್ನಿ, ಕೂತು ಧ್ಯಾನ ಮಾಡಿ ದೇವರಿಗೆ ಬೇಡಿಕೊಳ್ಳಿ, ದೇವರೇ ನಮಗೆ ಆರೋಗ್ಯ ಕೊಡು, ಒಳ್ಳೆ ಹಾಗೂ 4 ಜನರಿಗೆ ಸಹಾಯ ಆಗಲಿಕ್ಕೆ ಏನು ವಿಚಾರ ಬೇಕೋ ಕೊಟ್ಟು ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡಿ 4 ಗಿಡಗಳನ್ನು ಬೆಳೆಸಿ ದೇಶದ ಉದ್ಧಾರ ಮಾಡೋಣ. ನಮ್ಮೆಲ್ಲ CTF ವತಿಯಿಂದ ಹಾಗೂ ರೋಟರಿಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳಿ ನನ್ನ ಅನಂತ ವಂದನೆಗಳು. ನಮ್ಮ